ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಉಜ್ಜಿ ತಿಕ್ಕಿ ಕಷ್ಟಪಡದೇನೆ ತುಂಬ ಈಸಿಯಾಗಿ ಎಷ್ಟೇ ಕಠಿಣವಾದ ಕಲೆಗಳನ್ನಾದರೂ ಕೂಡ ಕ್ಲೀನ್ ಮಾಡ್ಬೋದಾದಂತಹ ಒಂದು ಅದ್ಭುತವಾದ ಲಿಕ್ವಿಡನ್ನು ತಯಾರಿಸ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡು ಬಾತ್ರೂಮ್ನಲ್ಲಿರುವ ಟೈಲ್ಸ್ಗಳನ್ನು ಹಾಗೆಯೇ ಕ್ಲಾಸೆಟನ್ನು ಪೈಪ್ಸ್ಗಳನ್ನು ಅಂದರೆ ಸ್ಟೀಲ್ ಪೈಪ್ ಇರುತ್ತೆ ನೋಡಿ, ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ವಿಡಿಯೋ ನಿಮಗೆ ಉಪಕಾರ ಆಗೇ ಆಗುತ್ತೆ. ಪ್ರತ್ಯೇಕವಾಗಿ ಕೈ ನೋವಿರುವವರಿಗೆ, ಸೊಂಟ ನೋವಿರುವವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಖಂಡಿತ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಪ್ರಯತ್ನ ಪಡಿ. ತುಂಬ ಈಸಿಯಾಗಿ ಶ್ರಮ ಇಲ್ಲದೆ ಬಾತ್ರೂಮ್ನಲ್ಲಿರುವಂತಹ ಟೈಲ್ಸ್ಗಳನ್ನು ಹಾಗೆಯೇ ನಾನು ಹೇಳಿದ ಹಾಗೆ ಪೈಪ್ಸ್ ಮತ್ತು ಕ್ಲಾಸೆಟನ್ನು ಕ್ಲೀನ್ ಮಾಡ್ಕೊಳ್ಬೋದು. ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಖಂಡಿತ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದೇ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಮತ್ತೊಬ್ಬರಿಗೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಆ ಒಂದು ಕ್ಲೀನಿಂಗ್ ಲಿಕ್ವಿಡ್ ಏನಿದೆ ನೋಡಿ, ಅದನ್ನು ತಯಾರಿಸೋ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಸರಿಯಾಗಿ ಕೇಳಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಕೈ ಮುಟ್ಟಿದ್ರೆ ಬಿಸಿ ತಾಗಬೇಕು, ಅಷ್ಟು ಬಿಸಿಯಾಗಿರುವ ನೀರನ್ನು ತಗೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಳತೆ ಹೇಳ್ತಾ ಇದ್ದೀನಿ. ಜಾಸ್ತಿ ಜಾಗ ಅಂದರೆ ನಾವು ಕ್ಲೀನ್ ಮಾಡೋದು ಗಲೀಜು ಎಷ್ಟಿದೆ ಅಂತ ನೋಡಿಕೊಂಡು ನೀರಿನ ಪ್ರಮಾಣ ಮತ್ತು ನಾವು ಈ ಬೇರೆ ಪದಾರ್ಥ ತೊಗೊಳ್ತೀವಲ್ವ ಅದನ್ನು ಹೆಚ್ಚು ಕಡಿಮೆ ಮಾಡಬೇಕಾಗತ್ತೆ. 1 ಗ್ಲಾಸು ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸರ್ಪಿನ ಪುಡಿನ ಹಾಕ್ಕೊಳ್ಳಿ. ಯಾವುದೇ ರೀತಿ ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಅದಾದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು, ನಾವು ಯಾವ ಸ್ಪೂನಲ್ಲಿ ಸರ್ಪಿನ ಪುಡಿ ತೊಗೊಳ್ತೀವೋ ಅದರ 2 ಪ್ರಮಾಣದಷ್ಟು ನಾವು ವಿನಿಗರನ್ನು ತೊಗೊಳ್ಬೇಕು. ಅಡುಗೆಗೆ ಬಳಸೋ ವೈಟ್ ವಿನಿಗರ್ ಏನಿದೆ ನೋಡಿ, ಅದನ್ನು ಬಳಸಬೇಕಾಗತ್ತೆ. ಈ ಒಂದು 2 ಪದಾರ್ಥ ಕೂಡ ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರ್ಪಿನ ಪುಡಿ ಮತ್ತು ವಿನಿಗರ್ ಏನಿದೆ ನೀರಿನ ಜೊತೆಗೆ ಹಾಕಿದ ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಸರ್ಪಿನ ಪುಡಿ ಏನಿದೆ ಅದು ಕರಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿದ್ರೆ ಸಾಕು. ಇದು ಬಿಸಿ ಬಿಸಿ ಇರಬೇಕಾದ್ರೇ ಗಲೀಜಾಗಿರುವ ಕಲೆ ಇರುವ ಟೈಲ್ಸ್ ಮೇಲ್ಗಡೆ ಹಾಗೆ ಸ್ಟೀಲ್ ಪೈಪ್ಸ್ಗೆ ಕೂಡ ಉಪಯೋಗಿಸ್ಬೋದು. ಒಂದು ಬಟ್ಟೆಯನ್ನು ತಗೊಂಡು, ಅಂದರೆ ವೇಸ್ಟ್ ಬಟ್ಟೆ ಇರುತ್ತೆ ನೋಡಿ, ಆ ಬಟ್ಟೆಯನ್ನು ತಗೊಂಡು ಕ್ಲಾಸೆಟ್ಗೆ ಹಾಗೆಯೇ ಎಲ್ಲಿ ಗಲೀಜಿರುತ್ತೆ ಟೈಲ್ಸ್ ಮೇಲ್ಗಡೆ ಮತ್ತು ಪೈಪ್ಸ್ಗೆಲ್ಲ ಕೂಡ ಇದನ್ನು ಅಪ್ಲೈ ಮಾಡಿ 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಗಲೀಜನ್ನು ನೆನೆದ ಮೇಲೆ ನೀವು ಜಾಸ್ತಿ ಕಲೆ ಗಲೀಜಿದ್ರೆ ಬ್ರಷಲ್ಲಿ ನಿಧಾನವಾಗಿ ಉಜ್ಜಿಬಿಟ್ಟು ತೊಳಿರಿ. ಅದಾದಮೇಲೆ ನೀರು ಹಾಕಬೇಕು. ಸಾಧಾರಣ ನೀರು ಹಾಕಿ ತೊಳಿತೀವಲ್ವ, ಅದೇ ರೀತಿ ತೊಳೆದ್ರೆ ಆಯಿತು. ಆದರೆ ಈ ಒಂದು ಲಿಕ್ವಿಡನ್ನು ಅಪ್ಲೈ ಮಾಡಿ 5 ನಿಮಿಷ ಗಲೀಜನ್ನು ನೆನೆಯೋಕೆ ಬಿಡಬೇಕಾಗತ್ತೆ. ಅಂದ್ರೇ ಇದು ಈಸಿಯಾಗಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಸಹ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಅಂದರೆ ನಿಮ್ಮ ರಿಸಲ್ಟನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.